ವಾಮಾಚಾರಕ್ಕೆ ಸಾಮಾನ್ಯವಾಗಿ ಲಿಂಬೆಹಣ್ಣು, ಎಲೆ ಅಡಿಕೆ ಹಾಗೂ ತೆಂಗಿನಕಾಯಿ, ಕಪ್ಪು ಗೊಂಬೆಗಳು, ಅರಿಶಿಣ, ಕುಂಕುಮ ಬಳಸೋದು ಕಾಮನ್. ಆದರೆ ವಿಚಿತ್ರ ಎಂಬಂತೆ ಬೆಳಗಾವಿಯ ಎಳ್ಳೂರು ಗ್ರಾಮದ ಹೊರವಲಯದಲ್ಲಿ ಮೊಬೈಲ್ ವಾಮಾಚಾರ प्रकरण ಬೆಳಕಿಗೆ ಬಂದಿದೆ. हे मी पहिल्यांदाच पाहतोय. एवढ्या अंधश्रद्धेला बळी पडताना प्रत्येकाने प्रामाणिकपणे जाणीवपूर्वक विचार केला पाहिजेत आणि या शेतकऱ्यावर, हे शेती असलेल्या शेतकऱ्यावर किती मोठा परिणाम होईल याचा सुद्धा जाणीवपूर्वक विचार करून हे असे अघोरी कृत्य उतारे ठेवणाऱ्यांनी याचा जाणीवपूर्वक विचार केला पाहिजे. ಎಳ್ಳೂರು ಗ್ರಾಮದ ಹೊರವಲಯದಲ್ಲಿರುವ ಪಾಟೀಲ್ ಎಂಬುವ ರೈತನ ಗದ್ದೆಯಲ್ಲಿ ಲಿಂಬೆಹಣ್ಣು, ತೆಂಗಿನಕಾಯಿ, ಎಲೆ ಅಡಿಕೆ ಜೊತೆಗೆ ಮೊಬೈಲ್ ಇಟ್ಟು ದುಷ್ಕರ್ಮಿಗಳು ವಾಮಾಚಾರ ಮಾಡಿ ಹೋದ ಪ್ರಕರಣ ನಡೆದಿದೆ. ಭತ್ತದ ಗದ್ದೆಯ ನಡುವೆ ಎಲ್ಲ ವಸ್ತುಗಳನ್ನು ಇಟ್ಟು ಜೊತೆಗೆ ಸ್ವಿಚ್ ಆಫ್ ಮಾಡಿ ಮೊಬೈಲ್ ಸಹ ಇಟ್ಟು ಹೋಗಿದ್ದು ಸ್ಥಳೀಯ ರೈತರಲ್ಲಿ ಆತಂಕಕ್ಕೆ ಎಡೆ ಮಾಡಿದೆ. अंधश्रद्धेला काहीतरी मर्यादा असतात, पण ही अंधश्रद्धा किती मोठी आहे त्याचं एक उत्तम उदाहरण म्हणजे हा मी तुम्हाला दाखवत आहे, हा उतारा. आणि अक्षरशः या उतार्यामध्ये मोबाईल सुद्धा ठेवलेला आहे. नारळ आहे, पानं आहे, बाकी इतर साहित्य आहे, मोबाईल सुद्धा ठेवलेला आहे. हा पहा मोबाईल, हा मोबाईल सुद्धा उतारामध्ये ठेवलेला आहे. तेव्हा अंधश्रद्धा किती माणसाने किती ती अंगीकारावी याचा सुद्धा काही तरी मर्यादा असतात. तेव्हा प्रत्येकाने याच्याकडे गांभीर्याने लक्ष देऊन अशा किमती वस्तू जर तुम्ही मोबाईलवर वापरत असाल आणि तुमच्या भल्यासाठी हे करत असाल, हे अक्षरशः चुकीचं आहे. त्यासाठी प्रत्येकाने जागरूक राहावं आणि अशा अंधश्रद्धा आणि अघोरी कृत्यापासून जपावं, एवढीच आमची प्रत्येक नागरिकाकडे कळकळीची विनंती आहे. ಇದನ್ನು ರೈತ ಮುಖಂಡ ರಾಜು ಮರವೆ ಪ್ರತ್ಯಕ್ಷವಾಗಿ ಕಂಡು ತಾವೇ ತೋರಿಸಿದ್ದಾರೆ. ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಅಂಧಶ್ರದ್ಧೆಯು ಎಲ್ಲಿಯವರೆಗೆ ಬಂದು ತಲುಪಿದೆ ಎಂದು ರಾಜು ವಿವರಿಸಿದ್ದಾರೆ. ಸದ್ಯ ವಾಮಾಚಾರ ಮಾಡಲಾಗಿರುವ ಪಾಟೀಲ್ ಎಂಬ ರೈತ ಕುಟುಂಬ ಆತಂಕದಲ್ಲಿದ್ದು, ಈ ಹಿಂದೆಯೂ ಸಹ ಇವರ ಗದ್ದೆಯಲ್ಲಿ ಮೋಸಂಬಿಗಳು ಇಟ್ಟು ವಾಮಾಚಾರ ಮಾಡಲಾಗಿತ್ತು ಎಂದು ರಾಜು ಮರವೆ ಮಾಹಿತಿ ನೀಡಿದ್ದಾರೆ. ಆಧುನಿಕ ಜಗತ್ತಿನಲ್ಲಿ ಬದಲಾಗುತ್ತಿರುವ ಕಾಲಮಾನದಲ್ಲಿ ಚಂದ್ರಲೋಕಕ್ಕೆ ಮಾನವ ಹೋಗಿ ಬರುತ್ತಿರುವ ಈ ಕಾಲದಲ್ಲೂ ಸಹ ವಾಮಾಚಾರದಂತ ಅನಿಷ್ಟ ಆಚರಣೆಗಳು ನಡೆಯುತ್ತಿರುವುದು ಒಂದು ದುರಂತ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.